ಬಸವಂ ಕಾಲಂಗೆ ಕಾಲನಪಮಶೀಲಂ ಬಸವಂ ಜಂಗಮಲೋಲಂ ಬಸವ ಆರಕ್ಷಪದಿನ ಸಂಗನ ಬಸವ. ಬಸವಾದಿ ಶಿವಶನೆಂಚಿಕೊಂಡು ವೇದಿಕೆ ಮೇಲೆ ಆಶಿರಂಥ ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಾರವಿಂದಲೇ ಪಡಮಟ್ಟು ಇಲ್ಲಿ ಬಂದಂಥ ಸರ್ವರಿಗೂ ಕೂಡ ಶರಣು ಶರಣಾರ್ಥಿಗಳು. ಹೃದಯ ಕಮಲದಲ್ಲಿ ಲಕ್ಷ್ಯವಿಟ್ಟು ನೋಡುವ ದೇವರು ದೇವರಲ್ಲ, ನಾಸಿಕಾಗ್ರದಲ್ಲಿ ಲಕ್ಷ್ಯವಿಟ್ಟು ನೋಡುವ ದೇವರು ದೇವರಲ್ಲ, ಭ್ರೂ ಮಧ್ಯದಲ್ಲಿ ಲಕ್ಷ್ಯವಿಟ್ಟು ನೋಡುವ ದೇವರು ದೇವರಲ್ಲ, ಅಖಂಡ ಕೋಳಾಕಾರವ ಲಿಂಗವು ತಾನೆಂದರಿದಡೆ ತಾನೇ ದೇವ ಅಪ್ರಮಾಣ ಕೂಡಲ ಸಂಗಮ ದೇವ. ನೋಡಿ, ಇಲ್ಲಿ ನಾವು ದೇವರನ್ನು ನಾನಾ ರೀತಿಯಾಗಿ ಹುಡುಕ್ತಾ ಇದ್ದೇವೆ. ಹಿಂದಿನ ಕಾಲದಿಂದಲೂ ಕೂಡ ದೇವರನ್ನ ಬೇರೆ ಬೇರೆ ರೀತಿಯಾಗಿ ಕೂಡ ಹುಡುಕಿದ್ದಾರೆ. ಒಂದು ಆಂತರಿಕವಾದಂಥ ಸತ್ಯವನ್ನು, ಇನ್ನೊಂದು ವೈದಿಕ ಪದ್ಧತಿಯಲ್ಲಿ ಕೂಡ ದೇವರನ್ನು ಹುಡುಕಿ ನೋಡಿದ್ದಾರೆ. ಆಂತರಿಕ ಪದ್ಧತಿಯಲ್ಲಿ ಕೂಡ ಈ ಶೂನ್ಯಕ್ಕೆ ಕೂಡ ಹೋಗುವುದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಆಂತರಿಕದಲ್ಲಿ ಬೌದ್ಧ, ಜೈನ, ವೀರಶೈವ, ಹೀಗೆ ಶಾಕ್ತ ಅನೇಕ ಕೂಡ ಧರ್ಮಗಳು ಕೂಡ ಇಲ್ಲಿ ಬಂದು ಹೋಗ್ತಾ ಇದ್ದಾವೆ. ಮುಂದೆ ಕೂಡ ಹಾದಿ ಕೂಡ ತಪ್ಪಿ ಹೋಗಿದ್ದಾವೆ. ಆದರೆ ವೈದಿಕದಲ್ಲಿ ಏನಿದೆ, ಅಲ್ಲಿ ಬ್ರಾಹ್ಮಣ್ಯನ ಸರ್ವಶ್ರೇಷ್ಠ ವರ್ಣಾಶ್ರಮಗಳು ಬಂದಿದ್ದಾವೆ. ಅದು ಕೂಡ ಪೂರ್ಣ ಯಶಸ್ವಿ ಕೂಡ ಆಗಲಿಲ್ಲ. 12ನೇ ಶತಮಾನದಲ್ಲಿ ಬಂದಂಥ ಬಸವಾದಿ ಶಿವಶರಣರು ನೇರವಾಗಿ ಕೂಡ ಮನುಷ್ಯನಿಗೆ ಯಾವುದು ಪರಿಣಾಮ ಆಗ್ತದೆ ಅದನ್ನು ಹೇಳಿದ್ದಾರೆ. ಇಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಕೂಡ ಸಣ್ಣವರು ಕೂಡ ಅಲ್ಲವೇ ಅಲ್ಲ. ದೇವರನ್ನ ಹುಡುಕೋ ವಿಧಿ ವಿಧಾನಕ್ಕಾಗಿ ಬಸವಣ್ಣವರು ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಇಷ್ಟಲಿಂಗ ಅಂದ್ರೆ ಇಷ್ಟಾರ್ಥವನ್ನು ಈಡೇರಿಸೋದು ಒಂದು ಅರ್ಥದಲ್ಲಿ, ಆದ್ರೆ ನಿನಗೆ ಇಷ್ಟ ಬಂದಾಗ ಪೂಜೆಯನ್ನು ಮಾಡಿಕೊಳ್ಳು ಅಂತ ಕೂಡ ಇನ್ನೊಂದು ಅರ್ಥದಲ್ಲಿ ಕೂಡ ತೋರಿಸ್ತಾ ಇದೆ. ಎಲ್ಲರಿಗೂ ಕೂಡ ದೇವಾಲಯದಲ್ಲಿ ಹೋಗಲಿಕ್ಕೆ ಆವಾಗ ಬಿಡ್ತಾ ಇದ್ದಿಲ್ಲ. ಯಾಕೆ, ವರ್ಣಾಶ್ರಮಗಳು ಕೂಡ ಕಾಡ್ತಾಯಿತ್ತು. ಅದಕ್ಕೆ ಈ ಇಷ್ಟಲಿಂಗ ಪೂಜೆ ಮಾಡಲಿಕ್ಕೆ ಅನುಕೂಲತೆ ಬಂತು. ಲಿಂಗ ನೋಡಲಿಕ್ಕೆ ಗೋಲಾಕಾರ ಇದೆ, ಇದರ ಪ್ರತಿಫಲನ ಕೂಡ ನಮಗಾಗ್ತಾಯಿದೆ. ಇನ್ನು ಕೆಲವು ಜನ ಲಿಂಗನೇ ಕಟ್ಕೊಳ್ಳೋಂಗಿಲ್ಲ, ಅವರು ಸ್ಥಾವರ ಲಿಂಗಗಳನ್ನು ಪೂಜೆ ಮಾಡ್ತಾಯಿದ್ದಾರೆ. ಇಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ನಾನು ಗುಡಿಗೆ ಹೋಗ್ತಾ ಇದ್ದೆವು. ಭಾಳ PUCಗೆ ಇರಬೇಕು. ಗುಡಿಗೆ ಹೋದಾಗ ಅವತ್ತು ಸಾಯಂಕಾಲ ಹೋದಾಗ ಆ ಸಂಗಮೇಶ್ವರ ದೇವಸ್ಥಾನದಲ್ಲಿ ನಾನು ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ನಿಂದಿರ್ತಾ ಇದ್ದೆ. ಸ್ವಲ್ಪ ಹೊತ್ತು ನಿಂತಾಗ ಒಂದು ಕಣ್ಣಿನ ಎದುರಿಗೆ ಲಿಂಗದ ಮುಂದೆ ಒಂದು ಚಲಿಸಿದಂಗಾಯಿತು. ಒಮ್ಮೆಲೆ ಚೆಂಡು ಮಾರುತ ಬೀಸಿ ಎಲ್ಲಿ ನೋಡೋದೆಲ್ಲ ಗಿಡ ಗಂಟೆಗಳು ಕೂಡ ಬಿದ್ದುದನ್ನು ಕಣ್ಣಿಗೆ ಕಾಣ್ತು. ಲಿಂಗದ ಮುಂದೆ ಕಂಡಿದ್ದ ಮ್ಯಾಗ ಇದರೊಳಗೆ ಏನೋ ಸತ್ಯ ಇರಬೇಕಂತ ತಿಳ್ಕೊಂಡು ನಮಸ್ಕಾರ ಮಾಡಿ ಹೊರಗಡೆ ಬಂದು ಕುಂತೆ. ಸ್ವಲ್ಪ ಹೊತ್ತಿನಲ್ಲೇ ಭೀಕರವಾದಂಥ ಬಿರುಗಾಳಿ ಬೀಸಿ ಮಳೆ ಬಂತು, ಮರಗಳು ಕೂಡ ಬಿದ್ದು. ಆ ಸತ್ಯ ಎಲ್ಲಿಂದ ಕಂಡ್ತು? ಅದು ಲಿಂಗದ ಮುಖಾಂತರ. ನಾನಿದ್ದದ್ದು ಗುಡಿಯಲ್ಲಿ, ಇದನ್ನೇ ಆಧರಿಸಿಕೊಂಡೆ ನಾನು. ಲಿಂಗದ ಮುಖಾಂತರ ಸತ್ಯವನ್ನು ಗೋಚರವಾಗ್ತಾ ಇದೆ ಅಂದಾಗ ಇಷ್ಟಲಿಂಗದಲ್ಲಿ ಕೂಡ ಸಾಧ್ಯವಿದೆಯನ್ನು ಕೂಡ ತಿಳಿಲಿಕ್ಕೆ ಸಾಧ್ಯ ಆಯಿತು. ಇದನ್ನು ತಿಳಿಬೇಕಾದರೂ ಕೂಡ ನಾನು 3 ವರ್ಷ ಡಿಗ್ರಿ ಓದುವತ್ತ ಬಿಜಾಪುರದಲ್ಲಿ ಪ್ರತಿನಿತ್ಯ ಮುಂಜಾನೆ 6 ಗಂಟೆಯಿಂದ 7 ಗಂಟೆವರೆಗೆ ಮಲ್ಲಿಕಾರ್ಜುನ ಸ್ವಾಮಿಗಳು ಪ್ರವಚನ ನೀಡ್ತಾಯಿದ್ರು. ಸಿದ್ದೇಶ್ವರ ದೇವಸ್ಥಾನ ಶಿವಾನುಭವ ಮಂಟಪದಲ್ಲಿ ನಡೀತಾ ಇತ್ತು. ಮುಂದೆ ನನಗೆ ಹೋಗಲಿಕ್ಕೆ ಅನುಕೂಲ ಆಯಿತು. 5 ಗಂಟೆಗೆ ಸ್ನಾನ ಪೂಜೆ, 6 ಗಂಟೆಗೆ ಶಿವಾನುಭವ, 7 ಗಂಟೆಯಿಂದ ಮುಂದೆ ಕಾಲೇಜ್ ಕಡೆ ಹೋಗ್ತಾಯಿದ್ದೆವು. ಈ ವಚನ ಸಾಹಿತ್ಯವನ್ನು ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳು 6 ಗಂಟೆಗೆ ಸರಿಯಾಗಿ ಪ್ರಾರಂಭ ಮಾಡಿ 7 ಗಂಟೆಗೆ ಸರಿಯಾಗಿ ಬಿಡ್ತಾಯಿದ್ರು. ಅವ್ರ ಹಿಂದೆ 30-40 ಜನ ಒಟುಗಳು ಕೂಡ ಬರ್ತಾಯಿದ್ರು, ಕಾವಿದಾರಿಗಳು. ಅದರ ಹಿಂದೆ 100 ಜನ ಹೀಗೆ ಯಾವ ರೀತಿ ನೀವು ಇಷ್ಟಲಿಂಗ ಪೂಜೆ ಮಾಡಲಿಕ್ಕೆ ಬರ್ತಾಯಿದ್ರಿ ಆ ರೀತಿ ಕೂಡ ಬರ್ತಾಯಿದ್ರು. ಅದು ಶಿವಾನುಭವಕ್ಕೆ ಮುಂಜಾನೆ 6 ಗಂಟೆ ಸ್ಟಾರ್ಟ್ ಮಾಡ್ತಾಯಿದ್ರು. ಅವರು ಸಿದ್ಧಾಂತ ಶಿಖಾಮಣಿ ಹೇಳ್ತಾಯಿದ್ರು. ಸಿದ್ಧಾಂತ ಶಿಖಾಮಣಿಯಲ್ಲಿ ವೇದಿಕೆ ಮೇಲೆ ಇಬ್ಬರು ಇರ್ತಾಯಿದ್ರು. ಮಲ್ಲಿಕಾರ್ಜುನ ಸ್ವಾಮಿಗಳು ಹೇಳೋರು,
ಅದನ್ನು ಸಂಸ್ಕೃತ ಶ್ಲೋಕವನ್ನು ಇನ್ನೊಬ್ಬ ಸ್ವಾಮಿಗಳು ಮೇಲ್ಗಡೆ ಕೂತು ಓದ್ತಾ ಇದ್ದರು. ಅವರು ಓದಿದ್ದನ್ನು ಅದನ್ನು ವಿಶ್ಲೇಷಣೆ ಮಾಡ್ತಾಯಿದ್ರು. ಸಿದ್ಧಾಂತ ಶಿಖಾಮಣಿ ಜೊತೆಗೆ ಅವರು ವಚನ ಸಾಹಿತ್ಯವನ್ನು ಬಿಡಿಸ್ತಾಯಿದ್ರು, ಅನೇಕ ವಚನಗಳನ್ನು. ಈಗ ಒಟುಗಳೆ ಕುಂದ್ರಲ್ಲಿ ಕೂಡ ಸಿದ್ದೇಶ್ವರ ಸ್ವಾಮಿಗಳು ಕೂಡ ಅಲ್ಲಿದ್ದರು. ಅವರೇನು ಹೆಚ್ಚು ಮಾತಾಡ್ತಿದ್ದಿಲ್ಲ. ಅವರು ಪ್ರವಚನ ಪ್ರತಿನಿತ್ಯ ನಡೀತಾ ಇತ್ತು. ಇವತ್ತಾದಂಥ ಪ್ರವಚನವನ್ನು ಸಾಯಂಕಾಲ 4 ಗಂಟೆಗೆ ಅವರ ಆಶ್ರಮದಲ್ಲಿ ಅದು ಡಿಸ್ಕಷನ್, ಚರ್ಚೆಗೆ ಬರ್ತಾಯಿತ್ತು. ಇದೇ ಈ ವಚನಗಳನ್ನು ಬಿಡಿಸುವಾಗ ತಲ್ಲೀನತೆ ಬಗ್ಗೆ, ಈ ತ್ರಾಟಕ ಯೋಗದ ಬಗ್ಗೆ, ಲಿಂಗ ಯಾಕೆ ಕಟ್ಟಿಕೊಳ್ಳಬೇಕು, ಇವೆಲ್ಲ ಸಂಪ್ರದಾಯಗಳನ್ನು ಬಿಡಿಸ್ತಾ ಹೋಗ್ತಾಯಿದ್ರು. ಹೀಗಾಗಿ ನನಗೆ ವಚನ ಸಾಹಿತ್ಯ ತಿಳ್ಕೊಳ್ಳಿಕ್ಕೆ ನನಗೆ ಅವಕಾಶ ಕೂಡ ಸಿಕ್ತು. ಯಾಕೆಂದ್ರೆ ಬಸವಣ್ಣ ಅಂದ್ರೆ ನಾವು ದೇವರತ್ತಷ್ಟೇ ತಿಳ್ಕೊಂಡಿದ್ದೀವಿ. ಬಸವಣ್ಣನ ತಿಳ್ಕೊಬೇಕಾದ್ರೆ ವಚನ ಸಾಹಿತ್ಯದಲ್ಲಿ ಹೋದಾಗ ಅರ್ಥವೂ ಕೂಡ ಆಗ್ತದೆ. ಏನು ಬರ್ತಾ ಇದೆ, ಲಿಂಗ ಪೂಜೆ ಮಾಡಿದ ಮ್ಯಾಗ ಪ್ರತಿಯಾಗಿ ಕೂಡ ಏನಾರು ಬರಬೇಕಲ್ಲ. ಏನು ದೇವಸ್ಥಾನದಲ್ಲಿ ಕಂಡಿತ್ತು ನನಗೆ, ಆ ಕಂಡಿದ್ದನ್ನು ಲಿಂಗದಲ್ಲಿ ನೋಡಲಿಕ್ಕೆ ಪ್ರಯತ್ನ ಮಾಡಿದೆ. ಅಲ್ಲಿ ಕೇಳಿದ್ದು, ಅದನ್ನು ಪ್ರಯತ್ನ ಮಾಡಿದ್ದು, ಆಗ ಗೋಚರ ಆಯಿತು. ಸತ್ಯದ ಘಟನೆಗಳು ಕಣ್ಣು ಮುಂದೆ ಗೋಚರ ಅಲ್ಲಿಗೆ ಶುರುವಾಯಿತು. ಇದು ಲಿಂಗದಿಂದ ಬಂದಿದ್ದು. ಅನೇಕ ಸಮಸ್ಯೆಗಳು ಬಂದಾಗ ಕೆಲವು ಸಮಸ್ಯೆಗಳು ಅಲ್ಲಿಂದಲೇ ಕೂಡ ಪರಿಹಾರ ಆಗಿದೆ, ಹಾಗೆ ಆಗಿಲ್ಲದು. ಮನುಷ್ಯನಿಗೆ ಅನೇಕ ಸಮಸ್ಯೆಗಳು ಬಂದಿರ್ತಾ ಇದ್ದಾವ. ಈ ಲಿಂಗದ ಒಂದು ಮಾಧ್ಯಮದಿಂದ ನನಗದು ಅನುಕೂಲತೆ ಆಯಿತು. ಈ ತ್ರಾಟಕ ಯೋಗತ ಬರ್ತದೆ. ಆ ತ್ರಾಟಕ ಯೋಗದಲ್ಲಿ ಏಕದೃಷ್ಟಿಯಿಂದ ಅರೆಗಣ್ಣಿನಿಂದ ಲಿಂಗನ ನೋಡುವುದಿದೆ. ನೀವು ಇದೀಗ ಮಾಡಿದಿರಿ, ಅದನ್ನು ಸ್ವಲ್ಪ ಹೊತ್ತು ಮಾಡಬೇಕದು. ಮಾಡುವುದರಿಂದ ಪರಿಣಾಮ ಮನಸ್ಸಿನ ಮೇಲೆ ಆಗ್ತದೆ. ಅಗಾಧವಾದಂಥ ಶಕ್ತಿ ಕೂಡ ಬರ್ತದೆ. ಪೂಜೆ ಆದ ಮೇಲೆ ಮೈಯೆಲ್ಲ ರೋಮಾಂಚನ ಆಯ್ತಂದ್ರೆ ಪೂಜೆ ಸರಿಯಾಗಿದೆ ಅಂತ ತಿಳ್ಕೊಬೇಕು. ಏನೂ ಇಲ್ಲ ಅಂದಾಗ ಸಾಧಾರಣವಾಗಿ ಸಂಸ್ಕಾರ ಏನೋ ಬಂದಿರ್ತದೆ, ಆ ಪೂಜೆಯನ್ನು ಮಾಡ್ತಾಯಿದೆ. ಈ ತ್ರಾಟಕ ಯೋಗದಲ್ಲಿ ನೋಡ್ತಾ ನೋಡ್ತಾ ಏನಾಗ್ತಾಯಿದೆ, ನನ್ನನ್ನು ನಾ ಮರೀಲಿಕ್ಕೆ ಬರ್ತದೆ. ವಾರವೆಂದರಿವೆ ದಿನವೆಂದರಿವೆ ಏನೆಂದರೇನಯ್ಯ, ನಿಮ್ಮವ ಪೂಜಿ ಎನ್ನುವ ಮರಿದೆ ಕೂಡಲ ಸಂಗಮ ದೇವ. ಬಸವಾದಿ ಶಿವಶರಣರು ಬಹಳ ಸರಳೀಕರಣ ಮಾಡಿಕೊಟ್ಟಿದ್ದಾರೆ. ನಿನಗೇನು ಬೇಕು, ಭಗವಂತ ಬೇಕು. ಅಲ್ಲಿ ಹೋಲಿಕೆ ಏನು ಬೇಕು, ಹಾದಿ ಮನಸ್ಸೊಂದಿದ್ದರೆ ಸಾಕು ಅಂತ. ಈ ಮುದುರಿ ಹೋಗುವಂಥ ದುಃಖ ತುಂಬಿದಂಥ ಮನಸ್ಸಿಗೆ ಬಸವಣ್ಣವರು ಕೊಟ್ಟಿದ್ದೇ ಶ್ರೇಷ್ಠ ಆಯಾಮ. ವೇದಗಳ ಹಿಂದೆ ಹರಿಯದಿರು, ಶಾಸ್ತ್ರಗಳ ಹಿಂದೆ ತೊಳಲದಿರು, ಪುರಾಣಗಳ ಹಿಂದೆ ಬಳಸದಿರು, ಆಗಮಗಳ ಹಿಂದೆ ತೊಳಲಬೇಡ. ಸೌರಾಷ್ಟ್ರ ಸೋಮೇಶ್ವರ ಕೈ ಹಿಡಿದು ಶಬ್ದ ಜಾಲಗಳಲ್ಲಿ ಬಳಲದಿರು. ಏನಾಗ್ತದ, ಇದನ್ನು ಈ ಬಳಲಿಕೆ ಯಾಕೆ ಬರ್ತದಂದ್ರೆ ಶಬ್ದ ಜಾಲಗಳಲ್ಲಿ ನಮ್ಮಲ್ಲಿ ಶಬ್ದಗಳು ಉತ್ಪತ್ತಿ ಆಗ್ತಾ ಇದ್ದಾವ. ಶಬ್ದಗಳು ಉತ್ಪತ್ತಿ ಆದಮ್ಯಾಗ ಶಬ್ದಗಳ ಜೊತೆಗೆ ಇರ್ತಾ ಇದ್ದೇವೆ. ಹೀಗಾಗಿ ದೇವರನ್ನು ಕೂಡ ಮರಿತಾ ಇದೆ. ವೇದ ಶಾಸ್ತ್ರ ಆಗಮ ಪುರಾಣಗಳಲ್ಲಿ ನೀವು ಹಾಗೆ ಹುಡುಕ್ತಾ ಹೋದ್ರೆ ದೇವರು ಸಿಗ್ತಾನೋ ಇಲ್ಲೂ ಕೂಡ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಆ ವಿದ್ಯೆ ಕಲಿಯೋದು ಕೂಡ ಕಠಿಣ ಇದೆ. ಅದನ್ನು ಶರಣರು ಬಹಳ ಸರಳ ಮಾಡಿದ್ದಾರೆ. ಋಗ್ವೇದದ ಒಂದು ಭಾಗದಲ್ಲಿ ಯಾರು ಈ ಬ್ರಹ್ಮ ಚೈತನ್ಯದ ಶಕ್ತಿಯನ್ನು ಗಳಿಸಿಕೊಂಡಿರ್ತಾ ಇದ್ದಾರ, ಆ ಕಾಲಕ್ಕೆ ತಕ್ಕಂಥ ಹೊಸ ಶಬ್ದ ಜಾಲಗಳು ಹುಟ್ಟಿಕೊಳ್ತಾ ಇದ್ದಾವೆ. ನೋಡ್ರಿ, 12ನೇ ಶತಮಾನದಲ್ಲಿ 770 ಅಮರಗಣಾಧೀಶ್ವರಾದರು. ಯಾವ ಶಾಲೆ ಕಾಲೇಜುಗಳು ಇಲ್ಲಾರದ ವೇಳೆಯಲ್ಲಿ ಕೂಡ ಅದ್ಭುತವಾದಂಥ ವಚನಗಳನ್ನು, ಆ ಶಬ್ದಗಳನ್ನು ನೀವು ಎಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಎಲ್ಲಿಂದ ಬಂದು ಅಂದ್ರೆ ಅವ್ರ ಹತ್ತಿರ ಬ್ರಹ್ಮಚೈತನ್ಯದ ಶಕ್ತಿ ಕೂಡ ಅವರಲ್ಲಿ ಇತ್ತು. ಅದಕ್ಕಾಗಿ ಹೊಸ ಶಬ್ದಗಳು ಕೂಡ ಉತ್ಪತ್ತಿಯಾಗ್ಯವು. ಯಾವುದೋ ಒಂದೊಂದು ಕಾಲಕ್ಕೆ ಮಾತ್ರ ಅದು ಭೂತಳಕ ಬರ್ತಾ ಇದೆ, ಹಾಗೆ ಬರುವುದಿಲ್ಲ. ಅದು 12ನೇ ಶತಮಾನದಲ್ಲಿ ಕೂಡ ಬಂದಿದೆ.
ಇನ್ನು ಜನಸಾಮಾನ್ಯರ ಹತ್ತಿರ ಬಂದಾಗ ಈ ಲಿಂಗಯ್ಯ ನಾವು ಏನನ್ನು ಹೇಳಬೇಕಾಗಿದೋ ಲಿಂಗಕ್ಕೆ ಕೂಡ ಹೇಳಲಿಕ್ಕೆ ಬರ್ತದೆ, ಏನನ್ನು ಪಡೀಬೇಕಾಗಿದೋ ಲಿಂಗದ ಮುಖಾಂತರ ಪಡೀಲಿಕ್ಕೆ ಬರ್ತದೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅನುಭವಕ್ಕೆ ಬರ್ತಾಯಿದೆ. ನನ್ನ ಅನುಭವಕ್ಕಂತೂ ಸಾಕಷ್ಟು ಸಲ ಬಂದು ಒಂದು ಸಲ ಆತಲ್ಲ. ಲಿಂಗ ಪೂಜೆ ಮಾಡೋದ್ರಿಂದ ಏನೆಲ್ಲ ಬರ್ತಾ ಇದೆ, ಬಯಸದೇ ಬಂದ ಭಾಗ್ಯ, ಎಲ್ಲ ಪ್ರಶ್ನೆಗಳು ಕೂಡ ಉತ್ತರವೂ ಕೂಡ ಸಿಗ್ತಾ ಇದೆ. ಆ ಕಾರಣಕ್ಕಾದರೂ ಕೂಡ ಪೂಜೆ ಮಾಡಬೇಕು. ಇನ್ನು ಇಲ್ಲಿ ಪರಿಪೂರ್ಣತೆ ಇದೆ. ಎಲ್ಲ ವೇದಶಾಸ್ತ್ರ ಆಗಮಲ್ಲಿ ನೀನು ಪಂಡಿತನಿಸ್ಕೋಬೋದು, ಆದರೆ ಭಕ್ತಿಯಿಂದ ಭಗವಂತನನ್ನು ಕೂಡಿಕೊಳ್ಳಲಿಕ್ಕೆ ಬಹಳ ಸರಳೀಕರಣ ಕೂಡ ಮಾಡಿಕೊಟ್ಟಿದ್ದಾರೆ. ಭಕ್ತ ಭಗವಂತನಿಗೆ ಶರಣ ಹೋಗೋದು. ಅವರು ಕೇವಲ 6 ಮೆಟ್ಟಿಲುಗಳನ್ನು ಕೊಟ್ಟಿದ್ದಾರೆ. ಭಕ್ತ ಮಾಹೇಶ್ವರ, ಭಕ್ತ ಮೊದಲು ದೇವರಿಗೆ ಶರಣಾಗ್ತಾ ಇದ್ದಾನೆ. ಮಾಹೇಶ್ವರ ಸ್ಥಳದಲ್ಲಿ ಮನಸ್ಸು ಗಟ್ಟಿಗೊಳ್ತಾ ಇದೆ ಅಂತ. ದೇವನೊಬ್ಬ ನಾಮ ಹಲವು, ನಿನ್ನನ್ನು ಬಿಟ್ಟು ಬೇರೆ ಏನೂ ಇಲ್ಲವೇ ಇಲ್ಲ ಅದು. ಇನ್ನು ಪ್ರಸಾದಿಕ ಸ್ಥಾನದಲ್ಲಿ ಬರ್ತಾ ಇದ್ದಾನೆ, ಇಲ್ಲಿ ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ಇದು ಪ್ರಸಾದ, ಹೊರಗಿರೋದು ಪ್ರಸಾದೇ. ಆದರೆ ಇದು ಗುರುಲಿಂಗ ಜಂಗಮದಿಂದ ಉಂಟಾದಂಥ ಏನು ಮಹಾಪ್ರಸಾದವಿದೆ ಅದು ನಮ್ಗೆ ಸಂತೋಷವನ್ನು ಕೂಡ ತಂದು ಕೊಡ್ತಾ ಇದೆ. ಇನ್ನು ಪ್ರಾಣಲಿಂಗದ ಚೈತನ್ಯ, ನಮ್ಮ ಪ್ರಾಣ ಎಲ್ಲರಲ್ಲಿ ಪ್ರಾಣ ಇದೆ, ಅದನ್ನು ದೇವರ ತಿಳ್ಕೊಂಡ್ಬಿಟ್ರೆ ಆಯಿತು, ಬೇರೆ ಏನಿಲ್ಲವಿಲ್ಲ. ದೇವರನ್ನು ಬೇರೆ ಹುಡುಕೋ ಅವಶ್ಯಕತೆ. ಉಸಿರಿನ ಪರಿಮಳವಿರಲು ಕುಸುಮದ ಹಂಗಿಯೇ ಕೈಯ, ಅಕ್ಕಮಾದೇವಿ ಬರಿತಾ ಇದ್ದ. ನಮ್ಮ ಉಸಿರಿನಾಗ ದೇವರಿದೆ, ಮತ್ತ್ಯಾಕೆ ನೀ ದೇವರನ್ನು ಹುಡುಕ್ತಾ ಇದೆ ಅಂತ. ಕಾಯ ವಾಚ ಮನಸ್ಸಿನಿಂದ ಯಾರು ಭಗವಂತಲ್ಲಿ ಮೊರೆ ಇಡ್ತಾ ಇದ್ದಾರ ಅದು ಅವ್ರಿಗೆ ಒಲಿದು ಬರ್ತಾಯಿದೆ. ಇನ್ನು ಶರಣ ಮತ್ತು ಐಕ್ಯ ಬರ್ತಾ ಇದ್ದಾವೆ. ಶರಣ ಅಂದ್ರೆ ಎಲ್ಲವನ್ನೂ ತ್ಯಾಗ ಮಾಡಿದ ಆತ. ಐಕ್ಯ ಸ್ಥಳದಲ್ಲಿ ಏನಿದೆ ಅಂದ್ರೆ ಐಕ್ಯಾನುಭಾವ ಬರ್ತದೆ. ಎಲ್ಲ ಗೊಂದಲದ ಗೂಡಾಗಿರುವಂಥ ಮನಸ್ಸಲ್ಲಿ ಶಾಂತಿ ಸ್ಥಾಪನೆ ಆಗ್ತದೆ. ಶಬ್ದ ಜಾಲಗಳಿಂದ ಕೂಡ ದೂರ ಆಗ್ತದೆ. ಅಲ್ಲಿ ಐಕ್ಯಾನು ಬಂದಾಗ ಪರಮಾತ್ಮನ ಒಬ್ಬನೇ ಬರ್ತಾ ಇದ್ದರೆ ಅದೇ ಬಟ್ಟು ಬಯಲಾಗ್ತದೆ. ಈ ಆಂತರಿಕ ಧರ್ಮ ಒಂದೊಂದು ಸಲ ಹಾದಿ ತಪ್ಪಿಸ್ತಾ ಇದೆ. ಇದರಲ್ಲಿ ಅನೇಕ ಧರ್ಮದ ಲಾಂಛನಗಳಿಗೆ ಹೊತ್ತು ನೋಡ್ರಿ, ಬೌದ್ಧ ಧರ್ಮ ಯಾಕೆ ಹೋಯ್ತು ಅಂದ್ರೆ ಬುದ್ಧ ಬೋಧನೆ ಮಾಡಿದ್ದು ಸತ್ತಿತ್ತು. ಅದು ಬುದ್ಧನಿಗೆ ಒಲಿದ ನಂತರ ಬಂದದ್ದೇ ಬಸವಣ್ಣವರಿಗೆ. ಯಾಕೆಂದ್ರೆ ಅದು ಆ ಕಾರಣಕ್ಕಾಗಿ ಏನು ಋಗ್ವೇದದ ಒಂದು ಹೇಳಿಕೆ ಪ್ರಕಾರ ಅದು ಬುದ್ಧನಿಗೆ ಬಂದಿತ್ತು. ಯಾಕೆ ಹಾದಿ ತಪ್ಪಿತು ಬುದ್ಧನಿಗೆ? ಬುದ್ಧನಲ್ಲಿ ಏನಾಯಿತು, ಆಂತರಿಕ ಧರ್ಮಗಳು ಬಂದು ಸೇರ್ಪಡೆ ಆದವು. ಶಿವನ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು, ಮೂರ್ತಿಗಳ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು. ನಾನಾ ರೀತಿ ಮೂರ್ತಿಗಳು ಹುಟ್ಟು ಬೌದ್ಧ ಧರ್ಮವು ಕೂಡ ಹೋಗಿಬಿಡ್ತು. ಇಲ್ಲಿ ಇಷ್ಟಲಿಂಗ ಆರಾಧನೆ ಮಾಡುವಂಥ ಭಕ್ತ ಇಷ್ಟಲಿಂಗವನ್ನೇ ಆರಾಧನೆ ಮಾಡಬೇಕು. ಏಕತ್ರವಾದ ಮನಸ್ಸಿಂದ ಸಾಧನೆಗಳನ್ನು ಗೈಲಿಕ್ಕೆ ಬರ್ತದೆ. ಮತ್ತು ಲಿಂಗದಿಂದ ನಮಗೇನು ಅನುಕೂಲ ಇದೆ ಕೇಳಿದ್ರೆ, ನನಗೇನು ಬೇಕು ಅದನ್ನು ಭಗವಂತ ಕೊಡ್ತಾ ಇದ್ದಾನೆ. ನನ್ನ ತರ್ಕದ ಪ್ರಕಾರ ಆಗುವುದಿಲ್ಲ, ಭಗವಂತ ನನಗೇನು ಕೊಡಬೇಕಾಗಿದೆ ಅದು ಆಗ್ತದೆ. ಅದಕ್ಕೆ ಲಿಂಗ ಪೂಜೆ ಮಾಡಬೇಕು. ಒಂದು ಪರಿಪೂರ್ಣತೆ ಇದೆ ಇಲ್ಲಿ ಲಿಂಗಾಂಗ ಸಾಮರಸ್ಯದಲ್ಲಿ ಆನಂದವನ್ನು ಪಡೆದಂಥ ಭಕ್ತ ಐಕ್ಯ ಸ್ಥಳಕ್ಕೆ ಸರಳವಾಗಿ ಮೂಡ್ತಾ ಇದ್ದಾನೆ. ಇನ್ನು ನಿನ್ನೆ ಡಾಕ್ಟರ್ ಹೇಳಿದರು, ಎಲ್ಲ ನೋಡಿದರೆ ನಿನ್ನೆ ವೈಜ್ಞಾನಿಕವಾದಂಥ ವಿವೇಚನೆಯನ್ನು ಅವರು ಮುಂದಿಟ್ಟಿದ್ದಾರೆ. ಅದು ಕೂಡ ಸತ್ಯವಿದೆ. ಯಾಕೆಂದ್ರೆ ನಾವು ಹೀಗೆ ಸಾಧನೆಗಳನ್ನು ಮಾಡ್ತಾ ಹೋದ್ರೆ ನಮ್ಮ ದೇಹದ ಮೇಲೆ ಪರಿಣಾಮ ಆಗ್ತದೆ. ಇನ್ನು ಕರ್ಮದಕ್ಕೆ ಅನುಸಾರವಾಗಿ ಅನೇಕ ರೋಗ ರುಜಿನಗಳು ಕೂಡ ಮನುಷ್ಯರಿಗೆ ಬರ್ತಾ ಇದ್ದಾವೆ. ದೇಹ ಬಲಿಷ್ಠವಾಗೋದಿಲ್ಲ, ದೇಹ ದುರ್ಬಲ ಆಗ್ತದೆ. ನನಗಂತೂ ಕೂಡ ಸಾಕಷ್ಟು ಸಲ ಈ ಕನಸಿನಲ್ಲಿ ಕಂಡಂಥ ದೇವರು ಬೇರೆ, ಲಿಂಗದಲ್ಲಿ ಕಂಡದ್ದೇ ಕೂಡ ಬೇರೆ. ಕನಸು ನಾನಾ ರೀತಿ ಬರ್ತಾ ಇದ್ದಾವೆ, ಎಲ್ಲರಿಗೆ ಬರ್ತಿರ್ಬೋದು, ಇಲ್ಲ ಅಂತಲ್ಲ. ಇನ್ನು ಆ ಲಿಂಗದಿಂದ ನನಗೇನಿದೆ ಲಾಭ ಇದೆ. ಇನ್ನೇನೀಗ ಹೋಗ್ತಾ ಇದ್ದಾರ ಅಂತಂದ್ರೆ ಅದು ಹೇಳ್ತಿತ್ತು ಆತ್ಮ, ನೀ ಹೋಗುವುದಿಲ್ಲ ಇತ್ತು.
ಅಂಥ ಪರಿಸ್ಥಿತಿ ಬರ್ತಾಯಿದೆ. ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಹಾಗಾದ್ರೆ ಸ್ವಾಮಿಗಳು ಹೇಳಿದರು, ಸ್ವತಃ ಶಿವಲಿಂಗೇಶ್ವರರೇ ಯಾರ ಮನೆಗೂ ಹೋಗ್ತಾ ಇದ್ದಿಲ್ಲ ಇಲ್ಲಿ ಮಠದಾಗ. ಆದ್ರೆ ನನಗಿಲ್ಲಿ ಮಠದಾಗ ಗಿಡ ತಳ್ಳಿ ನಿಂತಾಗ ಕಾಲ ಅದರಿಬಿಡ್ತು. ಅದರದಾಗ ಮನೆಗೆ ಹೋದೆ. ನಮ್ಮ ಮಗನ ಕನಸಿನಾಗ ಬಂದು ನೀನು ಮುಂದೆ ತೋರಿಸ್ಲಿಕ್ಕೆ ಹೋಗಂತೇಳಿ ಸ್ವತಃ ಶಿವಲಿಂಗೇಶ್ವರ ಬಂದು ಹೇಳಿದರು. ತಕ್ಷಣ ಕೂಡ ನಾವು ಇಲ್ಲಿಂದ ಹೋದೆವು. ಅಲ್ಲಿ ಹೋದ್ರೆ ಡಾಕ್ಟರ್ ಹೇಳಿದರು, ನನ್ನ ಇಡೀ ಜೀವಮಾನದಲ್ಲೇ ನಿಮ್ಮಂಥ ಪೇಷಂಟ್ ನಾನು ನೋಡೇ ಇಲ್ಲ ತಂದ್ರೆ. ದೇಹದ ಅರ್ಧ ಭಾಗ ಹೋದರೂ ಕೂಡ ನಡೀತಾ ಬಂದಿದ್ದೀರಿ, ಈ ನಾ ಇಂಜೆಕ್ಷನ್ ಮಾಡ್ತೀನಿ ಗೊತ್ತಾಗ್ತದೆ ಅಂದರು. ಅವಾಗ ಗೊತ್ತಾಯಿತು ನನ್ನ ದೇಹದ ಅರ್ಧ ಭಾಗ ಹೋಗಿದೆ ಅಂತ. ಅದೆಲ್ಲ ಗುರುವಿನ ಕೃಪಾ. ನಾನು ಹೊಳ್ಳಿ ಬರಬೇಕಾಗಿತ್ತು. ಇದೇ ಹೋದ ವರ್ಷ ಮತ್ತೆ ಭಾಳ ದೂರಿಲ್ಲ. ಇವೆಲ್ಲ ರಕ್ಷಣೆ ಯಾರು ಮಾಡ್ತಾ ಇದ್ದಾರ? ಲಿಂಗಯ್ಯ ಮಾಡ್ತಾಯಿದ್ದ. ಇದರೊಳಗೆ ಏನಿದೆ? ನಮ್ಮ ಮನಸ್ಸು ಪರಿಶುದ್ಧ ಮಾಡಿಕೊಳ್ಳೋದಿದೆ. ಎಷ್ಟೋ ಸಾವಿರ ಕಲ್ಪನೆಗಳು ಮನುಷ್ಯನಲ್ಲಿ ಕೂಡ ಬಂದು ಹೋದರೂ ಕೂಡ ಯಾವ ಸಾಧನೆ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಲಿಂಗಯ್ಯನ ಮೇಲಿಟ್ಟಂಥ ಭರವಸೆ ನಮ್ಮನ್ನು ಉಳಿಸ್ತಾಯಿದೆ. ಎಂಥ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಾಯಿದೆ. ಯಾವುದೋ ರೂಪದಲ್ಲಿ ಬಂದು ಲಿಂಗಯ್ಯ ಸಹಾಯ ಮಾಡ್ತಾಯಿದ್ದ. ಬ್ಯಾಂಕ್ನಲ್ಲಿದ್ದಾಗ ಅನೇಕ ಸಮಸ್ಯೆಗಳು ಬರ್ತಾಯಿದ್ವು. ಅವೆಲ್ಲ ಸಮಸ್ಯೆಗಳು ಭಗವಂತ ಒಂದಲ್ಲ ಒಂದು ಪರ್ಯಾಯವಾಗಿ ಕೂಡ ಸೂಚನೆಯನ್ನು ಬಂದಿದೆ. ಹೀಗಾಗಿ ಯಾರು ಬೇಕಾದರೂ ಮಾಡಬಹುದು. ಜೀವನ ಕೂಡ ಯಶಸ್ವಿ ಮಾಡಿಕೊಳ್ಳಿಕ್ಕೆ ಕೂಡ ಬರ್ತದೆ. ನೋಡಿರಿ, ಅವನ ಕೃಪೆ ಬೇಕಂದ್ರೆ ನಮ್ಮ ಮನಸ್ಸು ಕೂಡ ಸ್ವಚ್ಛವಾಗಿರಬೇಕು. ಅದು ನೀರಿಗೆ ಹೋಲಿಕೆಯನ್ನು ಕೊಡ್ತಾ ಇದ್ರೆ, ನೀರು ಎಷ್ಟು ಪರಿಶುದ್ಧವಾಗಿದೆಯೋ ಅಷ್ಟೇ ಪರಿಶುದ್ಧವಾದಂಥ ಮನಸ್ಸು ಕೂಡ ನಮ್ಮಲ್ಲಿರಬೇಕು. ಪರಿಶುದ್ಧತೆ ಏನಾಗ್ತಾಯಿದೆ ಅಂದ ಸಾಕಾರ ರೂಪಕ್ಕೆ ಕೂಡ ಬರ್ತದೆ. ಚಾರಿತ್ರ್ಯ ಶುದ್ಧವಾದ ಜೀವನವು ವಿಧಿ ಬರೆದ ಲಿಖಿತವನ್ನು ಕೂಡ ಅಳಕಿಸಬಲ್ಲದು. ನನ್ನ ನಡೆ ನುಡಿ, ಆಚಾರ ವಿಚಾರ ಎಲ್ಲ ಕೂಡ ಪರಿಶುದ್ಧತೆಯಾಗಿರಬೇಕು. ಇದರಿಂದ ಪರಿಣಾಮ ನನ್ನ ಮೇಲೆ ಆಗ್ತದೆ. ನಾನು ದೇವನ ಕಡೆಗೆ ಹೋಗಬೇಕಾದ್ರೆ ಅಲ್ಲಿ ಏನು ಬರ್ತಾಯಿದೆ? ಭಕ್ತಿ ಭಾವ ಬರ್ತಾಯಿದೆ, ಪುಣ್ಯದ ಕಾರ್ಯಗಳು ಬರ್ತಾ ಇದ್ದಾವ, ನನ್ನ ಚಾರಿತ್ರ್ಯ ಬರ್ತಾಯಿದೆ. ಇದನ್ನು ಬಿಟ್ಟು ಏನೂ ಬರೋದಿಲ್ಲ. ಹಾಗಾಗಿ ಲಿಂಗಯ್ಯನಲ್ಲಿ ಮೊರೆ ಇಡೋದ್ರಿಂದ ಈಗೇನ ನೀವೆಲ್ಲ ಪೂಜೆ ಮಾಡ್ತಾಯಿದ್ದೀರಿ, ಹಾಗೆ ಮುಂದುವರ್ಸ್ಕೊಂಡು ಹೋಗೋದು. ದೇವರು ಒಲಿಬೇಕಂತೇನಿಲ್ಲ, ಒಲಿದು ಕೂಡ ಗೊತ್ತಾಗ್ತದೆ. ಯಾಕೆಂದ್ರೆ ಭಾವನೆಯ ಸ್ಪಷ್ಟೀಕರಣ ಇದೆ ಅದರಲ್ಲಿ. ಇಷ್ಟ ಪ್ರಾಣ ಭಾವದಲ್ಲಿ ಭಗವಂತನ ರೂಢಿ ಮಾಡೋದು ಅಂದ್ರೆ ಎಲ್ಲಿವರೆಗೆ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಇದೆ? ಓಂ ನಮಃ ಶಿವಾಯ ಮಹಾಮಂತ್ರ ಅಂತೇವಂತ ತಿಳ್ಕೊಳ್ಳೋ. ಇದು ಎಲ್ಲಿವರೆಗೆ ಅಂತ ಒಂದು ಹಂತಕ್ಕೆ ಬಂದು ತಲುಪ್ತಾಯಿ. ಅದು ಕೂಡ ನಾನು ಈ ಓಂ ನಮಃ ಶಿವಾಯ ಮಹಾಮಂತ್ರನ ಬರಿತಾ ಇದ್ದೆ, ಬರೆದ ಮ್ಯಾಗ ಎನಿಸ್ತಾ ಇದ್ದೆ. ಈಗ ಎಷ್ಟೋ ಲಕ್ಷಾಂತರ ಕಡೆ ಅದು ಅಂಕಿ ಬರಾಕತ್ತು. ಆವಾಗ ಒಂದು ಸಲ ಈ ಆತ್ಮ ಹೇಳ್ತು, ಯಾಕೆ ಅಂಕಿಗಳನ್ನು ಹಾಕ್ತಾ ಇದೆಯಾ ಅಂತ. ಯಾಕೆ ಅಂಕಿಗಳನ್ನ ಹಾಕ್ತಾ ಅಂದ ಅವತ್ತೇ ಬಿಟ್ಟುಬಿಟ್ಟೆ. ಎನಿಸೋದ್ರಿಂದ ಇದು ಏನಿಲ್ಲ, ಅಷ್ಟು ಲಕ್ಷ ಅಷ್ಟು ಕೋಟಿ ಬರದೆ ಅನ್ನೋದು ಕೂಡ ಆ ಭಾವ ಬೇಡ. ನೀನು ಸುಮ್ಮನೆ ಹಾಗೆ ಮುಂದುವರ್ಸ್ಕೊಂಡು ಹೋಗು ಅಂತೇಳಿ ಕೂಡ ಆತ್ಮ ಹೇಳಿದಾಗನೇ ಕೈ ಬಿಟ್ಟೆನ. ಮನುಷ್ಯನಿಗೆ ಇರ್ತಾ ಇದೆ ಏನಾದರೂ ಒಂದು ಗುರಿ ತಲುಪಬೇಕಂತೇಳಿ. ಈ ಗುರಿಯಲ್ಲಿ ಏನಿದೆ ಅಂದ್ರೆ ಭಗವಂತನ ಥರ ನಾವು ಮಾಡುವ ಕಾರ್ಯಗಳು ಅಷ್ಟೇ ಸ್ಪಷ್ಟವಾಗಿ ಕೂಡ ಇರಬೇಕು. ಅದಕ್ಕೆ ಕಾಯಕವನ್ನು ಕೊಟ್ಟಿದ್ದಾರೆ. ಯಾರ ಮ್ಯಾಗೂ ಕೂಡ ನೀ ಅವಲಂಬಿತನಾಗಿ ಬದುಕಬೇಡ, ನಿನ್ನ ಕಾಯಕದಿಂದ ನೀನು ಬದುಕು ಅಂತ. ಅದರಲ್ಲಿ ದಾಸೋಹ ಮಾಡಲಿಕ್ಕೆ ಹೇಳಿದ್ದಾರೆ. ಶೂನ್ಯ ಸಂಪಾದನೆ ಬರ್ತಾಯಿದೆ. ಅಂತಿಮ ಘಟ್ಟದಲ್ಲಿ ಎಲ್ಲ ಶರಣರು ಪರಿಪೂರ್ಣಗೊಂಡಿದ್ದಾರೆ. ಆ ಶೂನ್ಯ ಸಂಪಾದನೆಯನ್ನು 21 ಭಾಗಗಳಾಗಿ ಮಾಡಿದರು. ಅನೇಕ ಶರಣರು ಕೂಡ ಏನು ಕಾಣಬರುವಂಥ ಶರಣರು ಕೂಡ ಅಲ್ಲಿ ಶೂನ್ಯ ಸಂಪಾದನೆಯಲ್ಲಿ ಬರ್ತಾಯಿದೆ. ಶೂನ್ಯ ಅಂದ್ರೇನು? ನಮಗನ್ನಿಸ್ತದ ಬಯಲು ಅದು. ಬಯಲಿನ ಹಿಂದೆ ಏನಿದೆ ಅಂತ. ಲಿಂಗವಿದೆ, ಲಿಂಗದ ಹಿಂದೆ ಏನಿದೆ ಅಂತ.
ಲಿಂಗ ಮಧ್ಯೆ ಜಗತ್ ಸರ್ವಂ, ಲಿಂಗದ ಹಿಂದೆ ಇಡೀ ಜಗತ್ತವು ಕೂಡ ಇದೆ ಅಂತ. ಇನ್ನು ಬಯಲು ಹಿಂದೆ ಏನಿದೆ ಅಂತ, ಅಗಾಧವಾದಂಥ ವಿಶ್ವ ಇದೆ ಭಗವಂತನದು. ನಾವು ಈ ಹೊರಗಡೆ ನೋಡ್ತಾ ಇದ್ದೀವಿ ಎಷ್ಟು ಸೃಷ್ಟಿ ದೊಡ್ಡದಿದೆ, ಎಲ್ಲಿ ಗ್ರಹಗಳು, ಎಲ್ಲಿ ನಕ್ಷತ್ರಗಳು ಅಂತ. ನಿನ್ನ ಸಾಧನೆ ಅಂತಿಮ ಘಟ್ಟಕ್ಕೆ ಬಂದಾಗ ಆಗ ಗೊತ್ತಾಗ್ತದ ಇದು ತಳಗಡೆ ಆಗ್ತೈತೆ. ಈ ಆತ್ಮ ತೇಜಶಕ್ತಿ ಕೂಡ ಮೇಲುಗಡೆ ಬರ್ತಾ ಇದೆ ಅಂತ. ಆಧ್ಯಾತ್ಮಿಕ ಅಂದ್ರೇನು? ಮನಸ್ಸನ್ನು ವಿಕಾಸ ಮಾಡಿಕೊಳ್ಳೋದು. ನಮ್ಮಲ್ಲಿ ಕೆಲವು ಸಂಕುಚಿತ ಭಾವನೆಗಳಿರ್ತಾ ಇದ್ದಾವ, ಅವನು ಇಲ್ಲೇ ಕಳೆದುಕೊಂಡು ಕೂಡ ಹೋಗುವುದು ಅಂತ. ಹೀಗಾದರೆ ಇದು ಪರಿಪೂರ್ಣ ಆಗ್ತದೆ. ಶರಣರಲ್ಲಿ ಕೂಡ ಅಂತಿಮ ಘಟ್ಟದಲ್ಲಿ ಸಂಗ್ರಾಮ ಬಂದು ಹೋಗಿದೆ, ಇಲ್ಲ ಅನ್ಬೇಡಿ. ಯಾರು ಹೆದರಿದರು? ಇಲ್ಲ. ಎಲ್ಲಿ ಹೋಗ್ಬೇಕಾಯ್ತು, ಲಿಂಗಯ್ಯನ ಸೇರಬೇಕಾಯ್ತು, ಅಲ್ಲಿಗೆ ಹೋಗಿ ಸೇರಿದ್ದಾರೆ. ಗಟ್ಟಿವಾಳ ಐತೆ ಒಬ್ಬ ಶರಣ ಬರ್ತಾ ಇದ್ದಾನೆ. ಈತನು ಕೂಡ ಶೂನ್ಯ ಸಂಪಾದನೆ ಕೂಡ ಬರ್ತಾಯಿತ್ತು. ಗಟ್ಟಿಗೊಂಡಂಥ ಮನಸ್ಸು ಅಂತ. ಬಸವಣ್ಣ ಮಾಡುವಂಥ ದಾಸೋಹವನ್ನೇ ಕೂಡ ಒಂದು ಸಲ ಟೀಕಿಸಿಬಿಟ್ಟ ಈತ. ಹೀಗಾಗಿ ದಾಸೋಹ ಭವನ ಎಲ್ಲಿತ್ತು ಅದರ ಮುಂದೆ ಬೃಹದಾಕಾರ ಕಲ್ಲವನ್ನು ಇಟ್ಟುಕೊಂಡು ಇದೇ ನನ್ನ ಲಿಂಗ ಆತು ಕೂಡ ದಾಸೋಹಕ್ಕೂ ಜನರನ್ನು ನಿಲ್ಲಿಸಿಬಿಟ್ಟ. ಆವಾಗ ಅಲ್ಲಮ ಪ್ರಭು, ಬಸವಣ್ಣ, ಚನ್ನಬಸವಣ್ಣ ಅನೇಕ ಜನ ಶರಣ ಬಂದು ಏನು ಬಂಡಿಗಲ್ಲನ್ನು ಇಟ್ಕೊಂಡು ಇದು ನನ್ನ ಇಷ್ಟಲಿಂಗ, ಈ ದಾಸೋಹ ಮಾಡುವ ಪದ್ಧತಿ ಅಷ್ಟು ಸರಿಯಲ್ಲ ಅಂತೇಳಿ ಹೇಳಿದಾಗ ಬಸವಣ್ಣ ಒಪ್ಪಿಕೊಂಡ. ಆ ಬೃಹದಾಕಾರ ಲಿಂಗವನ್ನು ಅಂಗೈಯಕ್ಕೆ ಲಿಂಗವನ್ನು ಮಾಡಿಕೊಟ್ಟುಬಿಟ್ರು. ಈ ಶರಣ ಸಾಮಾನ್ಯ ಸಾಧಕನಾಗಿದ್ದಿಲ್ಲ. ಒಂದು ದಿನ ಈತನಿಗೂ ಕೂಡ ಸಾವು ಬರ್ತಾಯಿತ್ತು. ಲಿಂಗೈಕ್ಯನಾಗೋ ಸಮಯ ಬರ್ತಾಯಿದೆ. ಲಿಂಗೈಕ್ಯ ಆಗಿಬಿಡ್ತಾಯಿದ್ದ. ಬಸವಣ್ಣ ಅನೇಕ ಶರಣರು ಕೂಡ ಈ ಗಟ್ಟಿವಾಳ ಶರಣ ಕೈಲಾಸಕ್ಕೆ ಹೋದ ತಿಳ್ಕೊಂಡು ಬರ್ತಾ ಇದ್ದಾರೆ. ಬಂದು ಇನ್ನು ಸಮಾಧಿ ಮಾಡಬೇಕು ಅನ್ನೋಕ ಬಸವಣ್ಣ ಬಂದು ಕೈ ಹಿಡಿತಾ ಇದ್ದಾನ, ಶರಣರು ಬಂದು ಕೈ ಹಿಡಿತಾ ಇದ್ದಾರೆ. ಆಗ ಗಟ್ಟಿವಾಳಿನ ಶರಣ ಬೆಳಕಿನ ಸ್ವರೂಪ ತಾಳಿದು ಯಾರ್ಯಾರು ಹಿಡಿದಿದ್ದೋ ಅವರು ದೇಹದೊಳಗೆ ಹೋಗಿ ಸೇರಿಬಿಡ್ತಾ ಇದ್ದಾನೆ. ಇದೇ ಬಯಲು ಜಗತ್ತು. ಬಯಲಿನ ಹಿಂದೆ ಅಗಾಧವಾದಂಥ ಶಕ್ತಿ ಕೂಡ ಇದೆ. ಬರೀ ಶೂನ್ಯ ಅಂದಾಕ್ಷಣ ಎಲ್ಲವೂ ಶೂನ್ಯ ಆಗುವುದಿಲ್ಲ. ಶೂನ್ಯ ಮಾಡಿಕೊಂಡಾಗ ಮಾತ್ರ ಶೂನ್ಯ ಆಗ್ತದೆ. ಜಗತ್ತು ನಮ್ಮ ಜೊತೆಗೆ ಬರುವುದಿಲ್ಲ ಅನ್ನೋದು ಕೂಡ ಗೊತ್ತಿದೆ. ಅದರ ಬೆನ್ನಟ್ಟಿಕೊಂಡು ನಾವು ಹೋಗಬಾರ್ದು ಅಂತ. ಯಾಕೆಂದ್ರೆ ಅದು ಕೆಲವು ಕಾಲ ಬಂದು ಮಾಯಾಗಿ ಹೋಗಿಬಿಡ್ತಾ ಇದೆ. ಅದಕ್ಕಾಗಿ ಇರುವರಿಗೆ ನಮ್ಮ ಆಚಾರ ವಿಚಾರಗಳನ್ನು ನಮ್ಮಷ್ಟಕ್ಕೆ ನಾವೇ ಬದಲಾವಣೆ ಮಾಡಿಕೊಳ್ಬೇಕು. ನಮ್ಮ ನಡೆ ನುಡಿ ಪರಿಶುದ್ಧತೆಯನ್ನು ನಾವೇ ಕಾಯ್ದುಕೊಳ್ಬೇಕು. ಯಾಕೆಂದ್ರೆ ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ ಅಂತ. ಇಲ್ಲಿ ಸುಮ್ಮನೆ ನೆಪ ಮಾತ್ರಕ್ಕೆ ಅಷ್ಟೇ ಆನಂತ ಬರ್ತಾ ಇದೆ. ಅದು ನಮ್ಮ ಮನೆಗೆ ಹೋಗೋ ಕಾಲು ಕೂಡ ಬರ್ತದೆ, ಎಲ್ಲರಿಗೂ ಕೂಡ ಬರ್ತದೆ. ಆವಾಗ ಇವೆಲ್ಲ ಸಮಸ್ಯೆಗಳು ಬರ್ತಾ ಇದ್ದಾವೆ. ಅದಕ್ಕೆ ಕರ್ಮ ಅನುಭೂತಿ ಅಂತ ಕರೀತಾರೆ. ಕರ್ಮದಿಂದ ಏನಾಗ್ತದೆ ಅಂತ, ನಾ ಏನು ಬೀಜವನ್ನು ಬಿತ್ತಿರ್ತಾ ಇದ್ದೀನಿ ಅದು ಪ್ರತಿಫಲವಾಗಿ ಕೂಡ ಬರ್ತದೆ. ಒಂದು ಸಣ್ಣದೊಂದು ತಪ್ಪಿದ್ರೂ ಕೂಡ ಅದು ಬಿಡುವುದಿಲ್ಲ ಮನುಷ್ಯನಿಗೆ. ನೀವು ಅಡಿವಿ ಅಂಕಲಿಗೆ ಸ್ವಾಮಿಗಳು ಕತೆ ಕೇಳಿರಿ ನೋಡ್ರಿ. ಅವೊಬ್ಬ ಶರಣ ಎಲ್ಲ ದಾಸೋಹದ ನಂತರ ಎಲ್ಲರಿಗೆ ವೀಳ್ಯದೆಲೆಯನ್ನು ಕೊಡ್ತಾಯಿದ್ದ. ಬಿಳಿ ಅಂಗಿ ಹಾಕ್ಕೊಂಡವ್ರಿಗೆ ಚಲೋದು ಕೊಡೋದು, ಅದರಾಗ ಸಾದಾ ಬಂದವನಿಗೆ ಹರಿದ ಎಲೆ ಕೊಡ್ತಾಯಿದ್ದ. ಮುಂದೆ ಕಲ್ಯಾಣದ ಕ್ರಾಂತಿ ಬಂತು. ಆಗ ಚನ್ನಬಸವಣ್ಣ ಬರ್ತಾಯಿದ್ದಾರೆ. ನೋಡಪ್ಪ, ಕೆಲವು ಕಾಲದವರೆಗೆ ನೀನು ಇಲ್ಲೇ ಇರು, ಮುಂದೆ ನೀನು ಕರೀಲಕ್ಕೆ ಬರ್ತಾಯಿದ್ದೀವಿ. ನಾ ಏನು ತಪ್ಪು ಮಾಡಿ ಅಂತ ಕೇಳ. ಶರಣರಲ್ಲೇ ವೀಳ್ಯದೆಲೆ ಕೊಡೋ ಹೊತ್ನಾಗ ನೀನು ಹೆಚ್ಚು ಕಡಿಮೆ ಮಾಡಿ, ಅದಕ್ಕಾಗಿ ಇನ್ನು 800 ವರ್ಷಗಳ ನಂತರ ಪುನಃ ನಾವು ಕರೀಲಿಕ್ಕೆ ಬರ್ತಾ ಇದ್ದೇವೆ, ಅಲ್ಲಿವರೆಗೆ ನೀ ಇಲ್ಲೇ ಇರತ್ತ ಹೇಳಿದರು. ಅದೇ ಅಡಿವಿ ಅಡ್ಡಾಡ್ತಾ ಅಂಕಲಿಗೆ ಸ್ವಾಮಿ ಅಂತ ಏನು ಬರ್ತಾ ಇದ್ದಾರೆ ಅವರೇ ಕರೀಲಿಕ್ಕೆ ಬಂದವರೇ ಅತನಿಯ ಮುರುಗೇಂದ್ರ ಶಿವೆಗಳು. ನೋಡಿ, ಇಲ್ಲಿ ಲಿಂಗದ ಬಗ್ಗೆ, ಲಿಂಗ ಪೂಜೆ ಮಾಡೋದ್ರಿಂದ ಅದರ ಪ್ರತಿಫಲಗಳು ಕೂಡ ನಮ್ಮ ಜೊತೆಗೆ ಬರ್ತಾ ಇದ್ದಾವೆ. ಮಾಡ್ತಾ ಹೋಗಿ ಅದು ಖಂಡಿತವಾಗಿ ಕೂಡ ಅದು ಮೌಲ್ಯವನ್ನು ತುಂಬಿ ಕೂಡ ಕೊಡ್ತಾ ಇದೆ. ಮನಃಶಾಂತಿ ಉಳಿತದೆ.
ನಾವು ಪೂಜೆ ಮಾಡಿದ ಮ್ಯಾಗ ಮನಸ್ಸು ಶಾಂತಿ ಇರ್ತದಲ್ಲ. ಮತ್ತು ಆ ಸಮಾಧಾನವನ್ನು ಯಾರು ತಂದು ಕೊಡ್ತಾ ಇದ್ದಾರೆ? ಅದು ಲಿಂಗದ ಮುಖಾಂತರ ಮಾತ್ರ ಬರ್ತಾಯಿದೆ. ಸದಾ ಅದರಲ್ಲೇ ಇರೋದು. ಇನ್ನು ಒಮ್ಮೆಲೆ ನಿಲ್ಲಲಿಕ್ಕೆ ಆಗೋದಿಲ್ಲ. ಅದಕ್ಕೆ ವಚನ ಸಾಹಿತ್ಯದ ಮೊರೆ ಹೋಗಬೇಕು. ವಚನ ಒಂದಾದರೂ ಕೂಡ ನಾನು ಮನಸ್ಸಲ್ಲಿ ಇಂಬಿಟ್ಟುಕೊಂಡ್ಬಿಟ್ರೆ ಅದು ನಾನು ರಕ್ಷಣೆ ಮಾಡ್ತಾಯಿದೆ. ಯಾಕೆಂದ್ರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಜ್ಞಾನದ ಶಕ್ತಿ ಇದ್ದರೆ ಮಾತ್ರ ಇದು ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಬರ್ತದೆ. ಹೀಗಾಗಿ ನಮ್ಮ ದೇಹದ ಶುದ್ಧೀಕರಣವಿದೆ, ಮನಸ್ಸಿನ ಶುದ್ಧೀಕರಣ ಇದೆ. ಅಂತಿಮ ಘಟ್ಟದಲ್ಲಿ ಪರಿಪೂರ್ಣನಾಗಿ ಲಿಂಗೈನಲ್ಲಿ ಲೀನಾಗಲಿಕ್ಕೆ ಬರ್ತಾ ಇದೆ. ಒಂದು ಸಲ ನಾವು ಓದ್ತಾ ಕೂತಿದ್ದೆ. ಅದು ಸುಮ್ಮನೆ ಸಹಜವಾಗಿ ಓದ್ಕೊ ಕೂತಿದ್ದೆ. ಒಂದು ಫ್ಲ್ಯಾಶ್ ಬ್ಯಾಕ್ ಅಂತಾರಲ್ಲ, ಆ ರೀತಿ ಒಂದು ಆತ್ಮ ಹೋಗೋದನ್ನು ನಾನು ಕಂಡೆ. ಎಷ್ಟು ಸತ್ತಿದೆ ನೋಡಿ. ಓದಾಕತ್ತೀನಿ, ವಿಷಯ ಬೇರೆ, ಅಲ್ಲಿ ಬಂದು ಫ್ಲ್ಯಾಶ್ ಆಗಿದ್ದೆ ಕೂಡ ಬೇರೆ. ಆವಾಗ ಇದು ಆತ್ಮ ಯಾರಿರ್ಬೋದು, ಇವು ಯಾರೋ ನನ್ನ ನೆನೆಸ್ಕೊಂಡಿದ್ದಾರೆ ಅಂಥೇಳಿ ತರ್ಕ ಮಾಡಿದೆ. ಆಗ ಗೊತ್ತಾಯಿತು, ಮೂತಿ ಸರ್ ಲಿಂಗೈಕ್ಯ ಆಗ್ಯಾರತ್ತು ಗೊತ್ತಾಯ್ತು. ಇದು ಎಲ್ಲಿದೆ ಬತ್ತಿದು? ಲಿಂಗ ಆ ರೀತಿ ಮಾಡಿಸ್ತಾ ಇದೆ. ಇವೆಲ್ಲ ಕಟ್ಟು ಕಲ್ಪನೆಗಳಲ್ಲಿ ಯಾರು ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಬರ್ತದೆ. ನನಗಂತೂ ಕೂಡ ಆ ನಿರಾಕಾರ ಸ್ವರೂಪ ಮತ್ತು ಸಾಕಾರ ಸ್ವರೂಪ ನನಗೆ ಸಮೀಪದಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ಅದನ್ನು ಎಷ್ಟೋ ವರ್ಷದಿಂದ ಹಾಗೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಆಗ ವಚನಗಳನ್ನು ಓದ್ತಾ ಇದ್ದೇವೆ. ಆನಂದ ಪುರಾಣ ಪ್ರವಚನಗಳನ್ನು ಕೂಡ ಎಲ್ಲಿ ಬೇಕಲ್ಲಿ ಕೇಳ್ತಾ ಇದ್ದೇವೆ. ಹೀಗಾಗಿ ಮನಸ್ಸಿನ ಆನಂದವನ್ನು ಹಿಡಿದುಕೊಳ್ಳಲಿಕ್ಕೆ ಬರ್ತಾಯಿದೆ. ನಮಗೆ ಏನು ಬೇಕೋ ಆ ಲಿಂಗದಲ್ಲಿದೆ. ಲಿಂಗದ ಮುಖಾಂತರ ಪಡೀಲಿಕ್ಕೆ ಬರ್ತಾಯಿದೆ. ಅದಕ್ಕಾಗಿ ಇವೆಲ್ಲ ನನಗೆ ಮಾತನಾಡಲಿಕ್ಕೆ ವಿಷಯಗಳ ಭಾಳ ಇದ್ದರೂ ಕೂಡ ಸಮಯದ ಕೊರತೆ ಇರೋದ್ರಿಂದ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಕ್ಕಂಥ ಪರಮ ಪೂಜ್ಯರಿಗೂ ಹಾಗೂ ತಾವು ಸರ್ವರಿಗೂ ಕೂಡ ಮತ್ತೊಮ್ಮೆ ಶರಣಾರ್ಥಿಗಳು. ನಾಳಿನ ದಿವಸನೂ ಕೂಡ ವೀರೇಶ್ ಕುಂಟೋಜಿಯವರೇ ಒಂದು ವಚನ ಇಟ್ಟುಕೊಂಡು ಅನುಭವವನ್ನು ಹೇಳಲಿ ಅಂತ ಅವ್ರಿಗೆ ಹೇಳ್ತಾ, ಇವತ್ತು ತಾವೆಲ್ಲರೂ ಕೂಡ ಕೇಳಿದಿರಿ ಮತ್ತು ನಿನ್ನೆನೂ ಕೂಡ ಅದರ ಪ್ರದರ್ಶಕವನ್ನು ಡಾಕ್ಟರ್ ಹೇಳಿಕೊಟ್ಟಿದ್ದಾರೆ. ನಿಮ್ಮಲ್ಲಿರ್ತಕ್ಕಂಥ ಗೊಂದಲಗಳು ಏನಾದರೂ ಇದ್ದರೆ ಇವತ್ತು ಈ ಒಂದು 5 ನಿಮಿಷ ಕಾಲಾವಕಾಶ ಇದೆ, ಚರ್ಚೆಗೆ ಅವಕಾಶ ಕೊಡ್ತಾ ಇದ್ದೇವೆ. ತಮ್ಮಲ್ಲಿ ಏನಾದರೂ ಕೂಡ ನಿಮಗೆ ಸಂಶಯಗಳಾಗಲಿ ಅಥವಾ ಮತ್ತು ಈ ರೀತಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇದ್ದರೆ ನಿಮ್ಮ ವಿಚಾರಗಳು ಕೂಡ ವ್ಯಕ್ತಪಡಿಸ್ಬೋದು. ನೀವು ಏನು 5 ನಿಮಿಷನೋ ಅಥವಾ 3 ನಿಮಿಷನೋ ನೀವು ಜ್ಞಾನ ಕೂತ್ಕೋತೀರಲ್ಲ, ಆ ಜ್ಞಾನದ ಮುಖಾಂತರ ಲಿಂಗೈನಲ್ಲಿ ನೀವು ಏನು ಅರಿಕೆ ಮಾಡ್ತಾಯಿದ್ದೀರಿ ಅಥವಾ ನೀವು ಲಿಂಗೈನನ್ನು ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದೀರಿ. ಗಂಭೀರದಿಂದ ಕೂತ್ಕೊಂಡು ಲಿಂಗೈನ ನೋಡಿದರೆ ನಮಗೆ ಲಿಂಗೈ ಒಲಿಯೋದಿಲ್ಲ, ಹಸನ್ಮುಖಿ ಇರಬೇಕು. ನಾನು ಇವತ್ತು ಬಸವರಾಜ ಒಂದಾಲ್ ಅವ್ರ ಮುಖ ನೋಡಿದೆ. ಅವರು ಲಿಂಗೈನ ಪೂಜೆ ಮಾಡುವಾಗ ಆ ಲಿಂಗೈನನ್ನು ನೋಡುವಂಥ ಸಮ್ಮುಖದಲ್ಲಿ ನೋಡಿದಾಗ ಭಾಳಷ್ಟು ಹಸನ್ಮುಖದಿಂದ ನೋಡ್ತಾ ಇದ್ದಾರೆ ಅದನ್ನು ಲಿಂಗೈನನ್ನು. ಅಂದ್ರೆ ಆ ಹಸನ್ಮುಖದಿಂದ ಲಿಂಗೈನ ನೋಡಿದ್ರ ಮುಖಾಂತರ ನಮ್ಮ ಭಾವನೆಗಳು ಕೂಡ ಹಸನ್ಮುಖಿಯಾಗಿಯೇ ಪರಿವರ್ತನೆಗೊಳ್ತವೆ. ನಮ್ಮಲ್ಲಿರ್ತಕ್ಕಂಥ ವಿಚಾರಗಳು ಕೂಡ ಭಾಳಷ್ಟು ಶುದ್ಧವಾಗಿ ಬರ್ತವೆ ಮತ್ತು ನೋಡುವಂಥ ದೃಷ್ಟಿಕೋನ ಕೂಡ ಬದಲಾವಣೆಗೊಳ್ತವೆ. ಆ ಕಾರಣಕ್ಕಾಗಿ ಈ ಲಿಂಗಾನುಭವ ಏನಿದೆ ಅಲ್ಲ, ಭಾಳಷ್ಟು ಪರಿಣಾಮ ಆಗ್ತದೆ ನಮ್ಮ ದೇಹದ ಮೇಲೆ. ಇದು ಲಿಂಗ ಪೂಜೆ ಮಾಡೋದಂದ್ರೆ ನಮ್ಮ ದೇಹವನ್ನು ಶುದ್ಧೀಕರಣ ಮಾಡಿದ ಹಾಗೆ, ಮನಸ್ಸನ್ನು ಶುದ್ಧೀಕರಣ ಮಾಡಿದ ಹಾಗೆ. ಇದು ನಮಗೆಲ್ಲರಿಗೂ ಕೂಡ ಅತ್ಯವಶ್ಯಕವಾದಂತಹ ಈ ಕಾರ್ಯ. ಈ ಕಾಯಕವನ್ನು ನಾವು ಏನು ಮಾಡ್ತೀವಿ ಅಂದರೆ ಏನು ಮಾಡೈತಿ, ಇದಕ್ಕೆ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಮರೆತು ಬಿಟ್ಟಿವಿ. ನಾವು ಮರೆತಂದ್ರೆ ನಮ್ಮ ದೇಹದ ಬಗ್ಗೆ ನಮಗೆ ಕಾಳಜಿ ಇಲ್ಲ, ನಮ್ಮ ಮನಸ್ಸಿನ ಬಗ್ಗೆ ನಮಗೆ ಕಾಳಜಿ ಇಲ್ಲ ಅಂತ ಅರ್ಥ. ಹಾಗಾಗಿ ಏನಾಗುತ್ತಂದ್ರೆ ಎಲ್ಲರೂ ಒಂದು ಪ್ರವಚನಕ್ಕೆ ಹೋದಾಗ ಕೇಳೋದಾಕೈತಿ. ನಾವು ಯಾಕೆ ಇದನ್ನು ಮಾತ್ರ ಮಾಡಾಕತ್ತೀವಿ ಅಂದ್ರೆ, ಇಲ್ಲಿ ಅನುಭವಗಳನ್ನು ಯಾಕೆ ಹೇಳ್ಸಾಕತ್ತೀವಿ ನೀವು ಲಿಂಗ ಪೂಜೆಯನ್ನು ಮಾಡೋದ್ರ ಮುಖಾಂತರ ನಿಮ್ಮಲ್ಲಿ ನಿಮ್ಮ ಮನಸ್ಸು ಜಾಗೃತಗೊಳ್ತದೆ. ಜಾಗೃತಗೊಂಡಾಗ ನಿಮ್ಮಲ್ಲಿರ್ತಕ್ಕಂಥ ಒಂದಿಷ್ಟು ವಿಚಾರಗಳು ಬದಲಾವಣೆ ಬರ್ತವೆ. ಆ ಬದಲಾವಣೆ ಏನು ಬಂದಿರ್ತದಲ್ಲ ಅದನ್ನು ಇಲ್ಲಿ ಬಂದು ಹಂಚಿಕೊಂಡ್ರಂದ್ರೆ ಅದೇ ಅನುಭವ, ಬೇರೆ ಏನೂ ಇಲ್ಲ. ಇಲ್ಲಿ ಅನುಭವಕ್ಕೆ ಏನೇನೋ ಮಾಡಬೇಕು, ಏನೇನು ಹೇಳಬೇಕು ಅನ್ನೋದಿಲ್ಲ.
ನಿಮ್ಮನ್ನು ನೀವು ತಿಳಿಯುವಂಥ ಸಂದರ್ಭಗಳಲ್ಲಿ ಏನು ನಿಮಗೆ ಬರ್ತಾವಲ್ಲ ಅದೇ ವ್ಯಕ್ತಪಡಿಸುವುದೇ ಅನುಭವ. ಆ ವ್ಯಕ್ತಪಡಿಸುವುದನ್ನು ನೀವೆಲ್ಲರೂ ಕೂಡ ಮಾಡಿರಿ ಎನ್ನುವುದೇ ಈ ಒಂದು ಅನುಭವದ ಚಿಂತನೆ ಆಗಿದೆ. ಆ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಆ ರೀತಿಯಾಗಿ ನಿಮ್ಮ ಲಿಂಗಾರ್ಚನೆ ಆಗಲಿ, ಅನುಭವ ಆಗಲಿ ಮತ್ತು ಕಾಯಕವಾಗಲಿ ಆ ರೀತಿಯಾಗಿ ಶುದ್ಧವಾಗಲಿ ಅನ್ನುವಂಥದ್ದೇ ಈ ಶ್ರಾವಣ ಮಾಸದಲ್ಲಿ ಮಾಡ್ತಕ್ಕಂಥ ಈ ಇಷ್ಟಲಿಂಗ ಪೂಜೆ ಕಾರ್ಯ. ಹಾಗಾಗಿ ತಾವೆಲ್ಲರೂ ಕೂಡ ಭಾಳಷ್ಟು ಶ್ರದ್ಧಾಭಕ್ತಿಯಿಂದ ಬರಾಕತ್ತೀರಿ. ಇದೇ ಶ್ರದ್ಧಾಭಕ್ತಿಯಿಂದ ಬಂದು ನಿಮ್ಮ ಅನುಭವವನ್ನು ನೀವು ಹಂಚಿಕೊಳ್ಳುವಂಥ ವ್ಯವಸ್ಥೆಯನ್ನು ನೀವು ಮಾಡಿರಿ ಅನ್ನೋದನ್ನು ಈ ಮುಖಾಂತರ ತಿಳಿಸ್ತಾ ಈಗ ಮಹಾಮಂಗಲಕ್ಕೆ ನಾವೆಲ್ಲರೂ ಕೂಡ ಅಣಿಯಾಗೋಣ. ಈಗ ನಮ್ಮ ಶರಣು ಬಸ್ತಾಳ್ ಅವರಿಂದ ಮಹಾಮಂಗಲ.